ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದರೆ ಬಿಜಾಪುರದಲ್ಲಿ ಗಂಡ ಹೆಂಡಿರ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಹೀಗಾಗಿ ಪೊಲೀಸರು ಮಹಿಳೆಯನ್ನ ವಿಚಾರಣೆಗೆ ಕರೆತಂದಿದ್ರು. ಇದೇ ಕಾರಣಕ್ಕೆ ಸಿಂದಗಿ ಠಾಣೆ ರಣರಂಗವಾಗಿ ಮಾರ್ಪಟ್ಟಿತ್ತು. ಹಾಗಾದರೆ ಅಲ್ಲೇನು ನಡೀತು ನೋಡೋಣ ಬನ್ನಿ. ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದ ಜನ, ರೊಚ್ಚಿಗೆದ್ದವರಿಂದ ಕಲ್ಲು ತೂರಾಟ. ಇದು ಬಿಜಾಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಕಂಡುಬಂದ ದೃಶ್ಯ. ಇಲ್ಲಿನ ನಾಗಾವಿ ತಾಂಡದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ನಡೆದಿತ್ತು. ಇಬ್ಬರ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಈ ಸಂಬಂಧ ತಾಂಡಾದ ಜನರು ಇವತ್ತು ಠಾಣೆ ಬಳಿ ಜಮಾಯಿಸಿದ್ದರು. ಈ ವೇಳೆ ಪೊಲೀಸರು ಹಾಗೂ ತಾಂಡಾ ಜನರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಬರೋಣ ಪೊಲೀಸ್ ಸ್ಟೇಷನ್ 5-6 ಮಂದಿ ಸಿಬ್ಬಂದಿ ಇದ್ದೆವು. ಯಾಕೆ ನಾವು ಕೇಳ್ಕೊತ ನಮಗೆ ಹಿಡಿದು ಜಗಳ ಶುರು ಮಾಡಿದ್ರು. ಜಗಳ ಸುಮ್ಮನೆ ನಮ್ಗೆ ಯಾಕೆ ಜುಗಾಡ್ತೀರ ಹಂಗೆ ಕಲ್ತು ಹೊಡಿಸ್ಬೋದು. ಅದು ಮತ್ತು ಕಲ್ತು ಹೋರಾಟ ನಮಗೊಂದು ಸಿಬ್ಬಂದಿ ಬಿದ್ದು ಘಾಟವು ಬಿದ್ದು ನಾವು ಇರುವುದೇ ಒಂದು 4-5 ಸಿಬ್ಬಂದಿ ಅಷ್ಟೇ ಇದ್ದಾರೆ. ನೋಡುತ್ತಿದ್ದಂತೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಪೊಲೀಸರು ಹಾಗೂ ಜನರ ನಡುವೆ ಘರ್ಷಣೆ ನಡೆದಿದೆ. ಉದ್ರಿಕ್ತರು ನಡೆಸಿದ ಕಲ್ಲು ತೂರಾಟದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಚಿದಂಬರ ಮಡಿವಾಳ ಸೇರಿದಂತೆ ಹಲವು ಪೊಲೀಸ್ ಪೇದೆಗಳು ಗಾಯಗೊಂಡಿದ್ದಾರೆ. ಇದೇ ವೇಳೆ ಉದ್ರಿಕ್ತರು ಪೊಲೀಸ್ ವ್ಯಾನ್ಗಳನ್ನು ಧ್ವಂಸಗೊಳಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪೊಲೀಸರು ಸಹ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು, ಲಾಠಿ ಪ್ರಹಾರ ನಡೆಸಿದ್ರು. ಇನ್ನು ಗಾಯಾಳು ಪೊಲೀಸ್ ಸಿಬ್ಬಂದಿಯನ್ನು ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಂದು 4-5 ಕ್ರೂಸರ್ ಎಟ್ ಟೈಮ್ ಹೊರಗಡೆ ತೊಗೊಂಬಂದ್ರಿ. ಎಟ್ ಟೈಮ್ ಹೊರಗಡೆ ತೊಗೊಂಡು ನಮಗೆ ಏಕಾಏಕಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಿದ್ದಾರೆ. ಆಮೇಲೆ ನಾವು ಸ್ವಲ್ಪ ಸಿಬ್ಬಂದಿ ತೊಗೊಂಡು ಕಂಟ್ರೋಲ್ ಮಾಡ್ಕೊಂಡೇವು. ಅವರಿಗೆ ಕಂಟ್ರೋಲ್ ಮಾಡ್ಕೊಂಡು ಎಲ್ಲ ದೂರ ಸರಿಸಿದೆವು. ಆಮೇಲೆ ನಮ್ಮ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದರು. ಸ್ವಲ್ಪ ಅವ್ರಿಗೆ ತಲೆ ಹಿಡಿದು ಹೊಡೆದು ಮಾಡಿ ಕೆಡಿತಕ್ಕ ಆದ ತಕ್ಷಣ ನಮ್ಮ ಪೊಲೀಸರು ಅಡ್ಮಿಟ್ ಮಾಡಿದ್ರು. ಅದಕ್ಕೆ ಏಕಾಏಕಿ ನಮ್ಮಲ್ಲಿ ಸ್ಟೇಷನ್ಲಿದ್ದ ಕಲ್ಲುಗಳು ಹೊಡೆದ್ಬಿಟ್ರು ಸ್ಟೇಷನ್ಗೆ. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣವಿದ್ದು ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಬಿಜಾಪುರದಿಂದ ಕ್ಯಾಮರಾಮನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್. ಉಡುಪಿ ಕ್ಷೇತ್ರಕ್ಕೆ ಕಾದಿದೆಯಾ ಅಪಾಯ? ಇಂಥದೊಂದು ವದಂತಿ ಜೋರಾಗಿದೆ. ಉಡುಪಿಯ ಅನಂತೇಶ್ವರ ದೇವಸ್ಥಾನದಲ್ಲಿ ನಡೆದ ಅಷ್ಟಮಂಗಲ ಪ್ರಶ್ನೆಯ ನಂತರ ಇಂಥದೊಂದು ವದಂತಿ ಹರಡಿದೆ. ಆದರೆ ಇದನ್ನು ದೇವಸ್ಥಾನದ ಆಡಳಿತ ಮಂಡಳಿ ಅಲ್ಲಗಳೆದಿದೆ. ಉಡುಪಿ ಶ್ರೀ ಕೃಷ್ಣ ಮಠದ ಆವರಣದಲ್ಲಿರುವ ಮುಜರಾಯಿ ಇಲಾಖೆಗೆ ಒಳಪಟ್ಟ ಅನಂತೇಶ್ವರ ದೇವಸ್ಥಾನದಲ್ಲಿ ನಡೆದಿರುವ ಅಷ್ಟಮಂಗಲ ಪ್ರಶ್ನೆ ಹಲವು ಕುತೂಹಲಗಳನ್ನು ಹುಟ್ಟುಹಾಕಿದೆ. ದೇವಸ್ಥಾನದ ಆಚರಣೆಯಲ್ಲಿರುವ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಆಗಿರೋ ಲೋಪದೋಷಗಳು ಈ ಸಂದರ್ಭದಲ್ಲಿ ಬೆಳಕಿಗೆ ಬಂದಿವೆ. ದೇವಸ್ಥಾನದ ಪೂಜಾ ಪದ್ಧತಿಯಲ್ಲಿ ಸುಧಾರಣೆಗಳಾಗಬೇಕು ಅನ್ನೋದು ಈ ಅಷ್ಟಮಂಗಲ ಪ್ರಶ್ನೆಯ ಮೂಲ ಆಶಯವಾಗಿತ್ತು. ಜೊತೆಗೆ ಕೆಲವೊಂದು ವದಂತಿಗಳು ಹಬ್ಬಿರೋದ್ರಿಂದ ಈ ಅಷ್ಟಮಂಗಲ ಸಾರ್ವಜನಿಕರ ಕುತೂಹಲ ಕೆರಳಿಸಿದೆ. ಉಡುಪಿ ಕ್ಷೇತ್ರಕ್ಕೆ ಕಾದಿದೆಯಾ ಅಪಾಯ? ಮೇ 13ಕ್ಕೆ ಉಡುಪಿ ಕ್ಷೇತ್ರಕ್ಕೆ ಅಪಾಯ ಕಾದಿದೆ ಅನ್ನೋ ಅಂಶ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಆದರೆ ಆಡಳಿತ ಮಂಡಳಿ ಇದನ್ನ ತಳ್ಳಿ ಹಾಕಿದೆ. ಸರಿಯಾಗಿ ಪೂಜಾ ಕೈಂಕರ್ಯ ಕೈಗೊಳ್ಳಲು ಆಗದ ಕಾರಣ ಕೆಲವೊಂದು ಕುಟುಂಬಗಳು ತಮ್ಮ ಮನೆಯ ದೇವರನ್ನ ಅನಂತೇಶ್ವರ ದೇವಸ್ಥಾನದಲ್ಲಿ ಇರಿಸಿದ್ದಾರೆ. ಆ ಮೂರ್ತಿಗಳಿಗೆ ಸರಿಯಾಗಿ ಪೂಜೆ ನಡೆಯದ ಕಾರಣ ಆಯಾ ಕುಟುಂಬಗಳ ಸದಸ್ಯರಿಗೆ ತೊಂದರೆ ಕಂಡುಬರುವ ಸಾಧ್ಯತೆ ಇದೆ ಎಂದು ಅಷ್ಟಮಂಗಲದಲ್ಲಿ ಹೇಳಲಾಗಿದೆ. ಕ್ಷೇತ್ರಕ್ಕೆ ಅಪಾಯ ಬರುವ ಯಾವುದೇ ಸೂಚನೆಗಳು ಅಷ್ಟಮಂಗಲದಲ್ಲಿ ಕಂಡುಬಂದಿಲ್ಲ ಅಂತ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ. ಇನ್ನು ಕೃಷ್ಣಮಠಕ್ಕೆ ಒಳಪಟ್ಟ ಮಧ್ವ ಸರೋವರದ ಸುಧಾರಣೆ, ಸ್ವಚ್ಛತೆಯ ಬಗೆಗೂ ಅಷ್ಟಮಂಗಲದಲ್ಲಿ ಸೂಚನೆಗಳನ್ನು ನೀಡಲಾಗಿದೆ. ಹಾಗಾಗಿ ದೇವಸ್ಥಾನದ ಆಡಳಿತ ನಡೆಸುವ ಪುತ್ತಿಗೆ ಮಠದವರು ಜೀರ್ಣೋದ್ಧಾರಕ್ಕೆ ಮುಂದಾಗಿದ್ದಾರೆ. ಆದರೆ ಉಡುಪಿ ಕ್ಷೇತ್ರಕ್ಕೆ ಅಪಾಯ ಕಾದಿದೆ ಎಂಬ ವದಂತಿ ಭೀತಿಗೆ ಕಾರಣವಾಗಿದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್. ಇದೀಗ ಬಂದ ಸುದ್ದಿ. ಶಿವಮೊಗ್ಗದಿಂದ ಸೋಮವಾರಪೇಟೆಗೆ ಬರ್ತಾ ಇದ್ದ ಬಸ್ನಲ್ಲಿ ಪೆಟ್ರೋಲ್ ಬಾಂಬ್ ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿವೆ.
ಶಿವಮೊಗ್ಗದಿಂದ ಸೋಮವಾರಪೇಟೆಗೆ ಬರ್ತಾ ಇದ್ದಂಥ KSRTC ಬಸ್ನಲ್ಲಿ 2 ಲೀಟರ್ ಪೆಟ್ರೋಲ್ ಬಾಂಬ್ ಪತ್ತೆಯಾಗಿದೆ. 2 ಬಾಟಲ್ಗಳಲ್ಲಿ ಪೆಟ್ರೋಲ್ ತುಂಬಿ ಅದಕ್ಕೆ ಬೆಂಕಿ ಹಚ್ಚಲು ಮೇಣದ ಬತ್ತಿ ಸಮೇತ ಸೀಟ್ನ ಕೆಳಗಡೆ ಇರಿಸಲಾಗಿತ್ತು. ಸೋಮವಾರಪೇಟೆಯಲ್ಲಿ ಪ್ರಯಾಣಿಕರು ಇಳಿದ ಬಳಿಕ ಬಸ್ ನಿರ್ವಾಹಕನಿಗೆ ಈ ಪೆಟ್ರೋಲ್ ಬಾಂಬ್ ಇರೋದು ಗೊತ್ತಾಗಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು 2 ಬಾಟಲ್ಗಳನ್ನು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನು ನಡೆಸಿದ್ದಾರೆ. ವಿಷಯ ತಿಳಿದ ಸಚಿವ ಅಪ್ಪಚ್ಚು ರಂಜನ್ ಸ್ಥಳಕ್ಕೆ ಭೇಟಿ ನೀಡಿದರು. ನಿರ್ವಾಹಕನ ಸಮಯ ಪ್ರಜ್ಞೆಯಿಂದ ಭಾರೀ ದುರಂತವೊಂದು ತಪ್ಪಿದೆ. ಈ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಗಿರಿಧರಿಂದ. ಗಿರಿಧರ್, ಏನಿದು ಬಸ್ನಲ್ಲಿ ಪೆಟ್ರೋಲ್ ಬಾಂಬ್ ಇರೋದು ಪತ್ತೆಯಾಗಿದೆ, ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಸಾಮಾನ್ಯವಾಗಿ ಗುರುಪ್ರಸಾದ್, ಏನಂತಂದ್ರೆ ವಾಹನಗಳು ಬಸ್ಗಳು KSRTC ಬಸ್ಗಳಲ್ಲಿ ಆಗ್ಬೋದು, ಯಾವುದೇ ಇದರಲ್ಲಿ ಒಂದು ಸ್ಫೋಟಕ ವಸ್ತುಗಳನ್ನ ಸಾಗಿಸಬಾರ್ದು ಅಂತ ಇರುತ್ತೆ. ಅದೇ ರೀತಿ ಕೂಡ ಇವತ್ತು ಬಸ್ನಲ್ಲಿ ಒಂದು ಪ್ರಯಾಣಿಕರಿದ್ದಂತ ಬಸ್ನಲ್ಲಿ ಕೂಡ ಒಂದು ಹೊಗೆ ಕಾಣಿಸ್ಕೊಂಡಿದೆ. ಆ ಸಡನ್ ತೆಗೆದು ನೋಡಿದಾಗ ಅದರಲ್ಲಿ ಕೂಡ ಒಂದು ಬತ್ತಿ ಇರುವಂತದ್ದು, ಅಂದ್ರೆ ಬಾಟಲ್ ನಲ್ಲಿ ಏನು ಸೀಮೆಣ್ಣೆ ಬುಡ್ಡಿ ಇರುತ್ತೆ ಆ ಮಾದರಿನಲ್ಲಿ ಇರುವಂತಹ 2 ಬಾಟಲ್ಗಳು, ಅಂದ್ರೆ 2 ಲೀಟರ್ನ ಒಂದು ಪೆಟ್ರೋಲ್ ಬಾಟಲ್ಗಳು ಮತ್ತು ಅದಕ್ಕೊಂದು ಬತ್ತಿ ಇರುವಂತದ್ದು ಕಂಡು ಬಂದಿದೆ. ಹಾಗಾಗಿ ಇದೊಂದು ಪೆಟ್ರೋಲ್ ಬಾಂಬ್ ಇರಬೇಕು ಅಂತ ಶಂಕೆ ವ್ಯಕ್ತಪಡಿಸಿ ಅಲ್ಲಿನ ಬಸ್ನ ನಿರ್ವಾಹಕ ಏನಿದ್ದಾನೆ ಅವನ ಅದನ್ನ ತಕ್ಷಣ ಅದನ್ನ ಪೊಲೀಸರಿಗೆ ತಿಳಿಸಿದ್ದಾನೆ. ಏನಂತಂದ್ರೆ ಇದು ನಿರ್ವಾಹಕನ ಸಮಯ ಪ್ರಜ್ಞೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಇದು ಸೋಮವಾರಪೇಟೆ ಬಸ್ ನಿಲ್ದಾಣದಲ್ಲಿ ಆಗಿರೋದ್ರಿಂದ ಸಾಕಷ್ಟು ಅನಾಹುತಗಳು ತಪ್ಪಿದೆ. ಮತ್ತೆ ಅಲ್ಲಿ ಬಸ್ ನಲ್ಲಿ ಯಾರು ಇರಲಿಲ್ಲ ಆ ಸಂದರ್ಭದಲ್ಲಿ. ಅಂದ್ರೆ ಆ ಬಸ್ ನಿಂತು ಅಲ್ಲಿಂದ ಅಂದ್ರೆ ಶಿವಮೊಗ್ಗದಿಂದ ಸೋಮವಾರಪೇಟೆ ಬಂದು ಮತ್ತೊಂದು ಊರಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಪ್ರಯಾಣಿಕರನ್ನು ಹತ್ತಾ ಇದ್ರು. ಆ ಸಂದರ್ಭದಲ್ಲಿ ಇದನ್ನ ಕಂಡು ಬಂದಿರುವಂತದ್ದು. ಇದು ತಕ್ಷಣ ಅಂದ್ರೆ ನಿರ್ವಾಹಕನ ಸಮಯ ಪ್ರಜ್ಞೆಯಿಂದ ಇದೊಂದು ಭಾರಿ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಗಿರಿಧರ್, ಸಾಮಾನ್ಯವಾಗಿ ಬಸ್ಗಳಲ್ಲಿ ಅಥವಾ ಬೇರೆ ಇನ್ಯಾವುದೇ ವಾಹನಗಳಲ್ಲಿ ಪ್ರಯಾಣಿಕರು ಪ್ರಯಾಣಿಸುವಂಥ ವಾಹನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಆಗಲಿ, ಸೀಮೆಣ್ಣೆ ಆಗಲಿ ಅಥವಾ ಇಂಥ್ಯಾವುದೇ ಸ್ಫೋಟಕ ಮಾದರಿ ವಸ್ತುಗಳನ್ನು ತಗೊಂಡು ಹೋಗಾಗಿಲ್ಲ. ಆದರೆ ಇಲ್ಲಿ ಬಸ್ಸು ಎಲ್ಲ ಪ್ರಯಾಣಿಕರು ಇಳಿದ ಮೇಲೆ ಪತ್ತೆ ಆಗಿದೆ ಅಂತಂದ್ರೆ ಏನೋ ಒಂದು ಶಂಕೆ ವ್ಯಕ್ತವಾಗುತ್ತೆ, ಏನೋ ಒಂದು ಕುಕೃತ್ಯ ನಡೆಸೋದಕ್ಕೆ ಅಂತ. ಇದ್ರ ಬಗ್ಗೆ ಪೊಲೀಸರು ಏನು ಹೇಳ್ತಾರೆ? ಇದು ಪೊಲೀಸ್ನವರಿಂದ ಯಾವುದೇ ಒಂದು ಅಧಿಕೃತ ಮಾಹಿತಿಗಳು ಹೊರ ಬಂದಿಲ್ಲ. ಆದ್ರೆ ಇವರು ಏನು ಅಂತಂದ್ರೆ ಒಂದು ಬಾಕ್ಸ್ ನಲ್ಲಿ ಇಟ್ಟು ಅದನ್ನ ಒಂದು ಏನು ದಿನಸಿ ತರುವಂತ ಒಂದು ಗನ್ನಿ ಬ್ಯಾಗ್ ಇರುತ್ತೆ, ಆ ಬ್ಯಾಗ್ ಒಳಗೆ ಇಟ್ಟು ಅದನ್ನ ತಗೊಬಂದು ಇಟ್ಟಿರುವಂತದ್ದು. ಆ ನಂತರ ಅವರು ಬಸ್ ನಲ್ಲಿ ಇಟ್ಟು ಅದನ್ನ ಸ್ಫೋಟ ಮಾಡುವಂತ ಯತ್ನ ನಡೆಸಿದ್ದಾರೆ. ಹಾಗೆ ತಕ್ಷಣ ಇದನ್ನ ಗೊತ್ತಾದ ನಂತರ, ಈ ಹೊಗೆ ಕಂಡು ಬಂದ ನಂತರ ತಕ್ಷಣ ಇದನ್ನ ಎಚ್ಚೆತ್ಕೊಂಡಂತ ನಿರ್ವಾಹಕ ಇದನ್ನ ತಕ್ಷಣ ಅದನ್ನ ಅಲ್ಲಿಂದ ತೆಗೆದು ಹೊರ ತೆಗೆಯಲಿಕ್ಕೆ ಯತ್ನಿಸಿದ್ದಾನೆ. ಅದನ್ನ ಓಪನ್ ಮಾಡಿದ ಸಂದರ್ಭದಲ್ಲಿ ಗೊತ್ತಾಗಿದೆ ಇದೊಂದು ಬಾಂಬ್ ಮಾದರಿನಲ್ಲಿದೆ ಅಂತ ಹೇಳಿ. ಮತ್ತೆ ಸಾಮಾನ್ಯವಾಗಿ ಇದು ಪೆಟ್ರೋಲ್ ಬಾಂಬ್ ಅಂತ ಹೇಳಿದ್ರೆ ಅದನ್ನ ಎಷ್ಟ ನಂತರ ಅದು ಸ್ಫೋಟ ಆಗುವಂಥದ್ದು. ಆದ್ರೆ ಈ ಬಾಂಬ್ಗಳಲ್ಲಿ ಇದು ನೋಡಿದ್ರೆ ಇದನ್ನ ಏನೋ ಒಂದು ಪೂರ್ವ ನಿಜ ಸಂಚು ಅಂತಾನೆ ಹೇಳ್ಬೋದು. ಇದೆಲ್ಲದೆ ಇತ್ತೀಚೆಗೆ ಅಂದ್ರೆ ಒಂದು ಎರಡು ವರ್ಷದ ಹಿಂದೆ ಕೂಡ ಇದೇ ಜಾಗದಲ್ಲಿ ಕೆಲವೊಂದು ಈ ತರ ಈ ಉಗ್ರವಾದಿ ಚಟುವಟಿಕೆಗಳು ಕಂಡು ಬಂದಿತ್ತು. ಅಬ್ದುಲ್ ನಾಸರ್ ಮದನಿ ಕೂಡ ಈ ಭಾಗದಲ್ಲಿ ಓಡಾಡ್ಕೊಂಡಿದ್ದ. ಹಾಗಾಗಿ ನಿನ್ನೆ ಕೂಡ ಅದರದೊಂದು ಕೇಸ್ ಒಂದು ಕೂಡ ಇಲ್ಲಿ ಮಡಿಕೇರಿ ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಆ ತರದ ಏನಾದ್ರು ಚಟುವಟಿಕೆಗಳು ನಡೆದಿರ್ಬೋದು ಅನ್ನೋ ಆತಂಕ ವ್ಯಕ್ತ ಆಗ್ತಿದೆ. ಜೊತೆಗೆ ಇನ್ನೊಂದಂತಂದ್ರೆ ಇಲ್ಲಿ ಪ್ರಮುಖವಾಗಿ ಇದು ಬಾಂಬ್ ಮಾದರಿನಲ್ಲಿ ಇದೆ. ಹಾಗಾಗಿ ಇದು ಯಾವುದೇ ಕ್ಷಣದಲ್ಲಾದ ಸ್ಫೋಟ ಆಗೋದಿತ್ತು ಗುರುಪ್ರಸಾದ್. ಗಿರಿಧರ್, ನೀವು ಹೇಳಿದ್ರೆ ಉಗ್ರಗಾಮಿ ಚಟುವಟಿಕೆ ಅನ್ನೋ ಒಂದು ಪದವನ್ನು ಬಳಸಿದ್ರಿ. ನಂತರ ಅಲ್ಲಿ ಅಂದ್ರೆ ಆ ಶಿವಮೊಗ್ಗ ಹಾಗೂ ಕೊಡಗು ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಏನು ನಕ್ಸಲೈಟ್ ಕೊಮ್ಮಿ ಕಾರ್ಯಾಚರಣೆ ನಡೀತಾ ಇತ್ತು, ನಕ್ಸಲೈಟರ ಏನೋ ಒಂದು ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದು. ಸೊ ಆ ಒಂದು ಸಂದರ್ಭಕ್ಕೂ ಅಥವಾ ಮತ್ತೆ ಈ ಒಂದು ಪೆಟ್ರೋಲ್ ಬಾಂಬ್ ಕಂಡು ಬಂದಿರೋದಕ್ಕೆ ಏನಾದರೂ ಒಂದು ಕನೆಕ್ಷನ್ ಇದೆಯಾ ಹೇಗೆ? ಇದು ನಾವು ಅಧಿಕೃತವಾಗಿ ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಗುರುಪ್ರಸಾದ್, ಯಾಕಂದ್ರೆ ನಾವು ಇದನ್ನು ಕೂಡ ನಾವು ಪೊಲೀಸ್ ವರಿಷ್ಠಾಧಿಕಾರಿ ಅವ್ರನ್ನ ಸಂಪರ್ಕ ಟ್ರೈ ಮಾಡಿದ್ವಿ ಕೂಡ, ಅವರು ಕೂಡ ನಾವು ಯಾವ್ದು ಸೂಕ್ತವಾದ ಒಂದು ಸ್ಪಂದನೆ ನೀಡಲಿಲ್ಲ. ಹಾಗೆ ನಾವು ಈಗ ಸ್ಥಳಕ್ಕೆ ಹೋದ ನಂತರ ಅದು ಏನನ್ನ ಆಗಿದೆ ಮತ್ತೆ ಯಾವ ರೀತಿ ಇದೆ ಬಾಂಬ್ ಮತ್ತೆ ಯಾರು ಇರಿಸಿರುವಂತದ್ದು ಮತ್ತೆ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಗಿರಿಧರ್ ತಮ್ಮೆಲ್ಲ ಮಾಹಿತಿಗೆ. ಗುಡ್ ಈವ್ನಿಂಗ್ ಕರ್ನಾಟಕ ಮುಂದುವರಿತೆ ಮತ್ತೊಂದು ಬ್ರೇಕ್ನ ನಂತರ.